ಇವತ್ತು ನನಗೆ ತುಂಬ ಹುಷಾರಿರಲಿಲ್ಲ ಅನಿಸ್ತಾಯಿತ್ತು. ಅಂದರೆ ಫುಲ್ ನಂಗೆ ಬಾಡಿ ಪೇಯ್ನ್ ಜಾಸ್ತಿ ಆಗಿತ್ತು. ಡೈಲಿ ಡ್ಯೂಟಿಗೆ ಬಂದ ತಕ್ಷಣ ನಮ್ಮ ಇನ್ಚಾರ್ಜ್ ಕೇಳ್ತಾರೆ, ಹೇಗಿದೆಯಾ, ಹುಷಾರಾಗಿದೆಯಾ, ಸರಿಯಾಗಿ ನಿದ್ದೆ ಮಾಡ್ದೆ ಅಂತ. ಬಟ್ ಇವತ್ತು ನನಗೆ ಆ ಥರ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ಕೆ ನೀನು ಹೌಸ್ ಇದೆಯಾ ಅಥವಾ ಹೋಗಿದ್ದ ಒನ್ ಟೈಮ್ ಆದರೂ ಅಂತ ಕೇಳಿದ್ರು. ನಾನು ಇದುವರೆಗೂ ನಾನು ಹೋಗಿಲ್ಲ, ನಂದಿನ್ನೂ ಕಾರ್ಡ್ ಬಂದಿಲ್ಲ ಅಂತ ಹೇಳಿದೆ. ಬಟ್ ವಿತೌಟ್ ಕಾರ್ಡೇನೆ ನೀನು ಹೋಗ್ಬೋದು ಅಂದ್ಬಿಟ್ಟು ನನ್ನ ಕರ್ಕೊಂಡೋದ್ರು ಅವರೇ ಕಾರಲ್ಲಿ. ಇಲ್ಲಿ ನಿಯರ್ ಒಂದು ಹಾಸ್ಪಿಟಲ್ ಇತ್ತು, ಅವರೇನೆ ಡಾಕ್ಟರಿಗೆ ಕಾಲ್ ಮಾಡಿ ಈ ಥರ ಒಂದು ಆಗಿ ತಗೋತಿರೋ ಪೇಷಂಟ್ನ ನಿಮಗೆ ಅಂತ ಕೇಳಿ ಅವರೇನೆ ಕರ್ಕೊಂಡೋಗಿ ಇವತ್ತು ಆ ಹಾಸ್ಪಿಟಲ್ಗೆ ಡಾಕ್ಟ್ರ್ ಹತ್ರ ಕೇಳಿದ್ರು. ಈ ಥರ ಹಿಂಗೆ ಹೊಸ್ದಾಗಿ ಬಂದಿದ್ದಾಳೆ, ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಲಾಸ್ಟ್ ಟೈಮು ನಂಗೆ ಹುಷಾರಿಲ್ಲದೆ ಇರುವಾಗ ಜಸ್ಟ್ 2 ಡೇಸ್ ನಾನು ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಡ್ಯೂಟಿಗೆ ಹೋಗಿದ್ದೆ, ಡಾಕ್ಟ್ರ್ ಹತ್ರ ಹೋಗಿರಲಿಲ್ಲ. ಅದೆಲ್ಲ ಹೇಳಿದ್ದಕ್ಕೆ ಪಾಪ ಅವರೇ ನನ್ನ ಕರ್ಕೊಂಡೋಗಿ ಎಲ್ಲನೂ ಅವರೇ ಎಕ್ಸ್ಪ್ಲೇನ್ ಮಾಡಿದರು. ಮತ್ತು ಆ ಡಾಕ್ಟರು ನಮ್ಮ ಹಾಸ್ಪಿಟಲ್ಲಿರೋ ಪೇಷಂಟ್ಸ್ನ ನೋಡ್ಕೋತಿದ್ರು. ಸೊ ಹಾಗಾಗಿ ಅಲ್ಲಿಗೆ ಕರ್ಕೊಂಡೋದ್ರು, ತುಂಬ ಒಳ್ಳೆ ಡಾಕ್ಟರು ಅಂತ. ಮತ್ತು ಅವರು ನನ್ನ ಜೊತೆ ನಿಂಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಅನಿಸುತ್ತೆ ಅದರಲ್ಲಿ ಮಾತಾಡು ಅಂತ ಕೇಳಿದಾಗ ಅವರು ನನ್ನ ಜೊತೆ ಇಂಗ್ಲೀಷಲ್ಲೇ ಮಾತಾಡಿದ್ರು. ನೀನು ಇಂಗ್ಲೀಷಲ್ಲೇ ಎಕ್ಸ್ಪ್ಲೇನ್ ಮಾಡು, ನಿನಗೆ ಜರ್ಮನ್ ಅಷ್ಟು ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ರೆ ಅಂತ ಕರ್ಕೊಂಡೋದ್ರು. ಅವರು ನನ್ನ ಜೊತೆನೇ ಕೂತಿದ್ರು ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗೆಲ್ಲ. ಅದಾದಮೇಲೆ ಅವರು ನೀಟಾಗೆಲ್ಲ ಎಕ್ಸಾಮಿನೇಷನ್ ಮಾಡಿದ್ರು. ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಎಕ್ಸಸೈಸ್ಗಳು ಮಾಡಬೇಕು, ಸ್ವಲ್ಪ ಮಸಲ್ ಮತ್ತು ಸ್ಕೆಲೆಟಲ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಸೊ ಡೈಲಿ ಸ್ವಲ್ಪ ಎಕ್ಸಸೈಸ್ ಮಾಡಿ, ಫಿಟ್ನೆಸ್ ಸ್ಟುಡಿಯೋ ಜಾಯ್ನ್ ಆಗಿ, ಇಲ್ಲ ಯೋಗ ಮಾಡಿ, ಯೋಗಕ್ಕೆ ಜಾಯ್ನ್ ಆಗಿ ಆಮೇಲೆ ಅಂತ ಹೇಳಿದ್ರು. ಫೈನಲಿ ತೋರಿಸ್ಕೊಂಡು ಆಮೇಲೆ ಇನ್ಚಾರ್ಜ್ ಹಾಸ್ಪಿಟಲ್ ಮತ್ತು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಂದ್ವಿ. ಬಟ್ ತುಂಬ ಖುಷಿಯಾಯಿತು, ಒಳ್ಳೆ ಇನ್ಚಾರ್ಜ್ ಸಿಕ್ಕಿದ್ದಾರೆ. ಏನಾದರೂ ಆಯಿತು ಅಂದರೆ ಅವರೇ ಸಡನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ಟಾಟಾ, ಬಾಯ್ ಬಾಯ್, ಮತ್ತೆ ಸಿಗೋಣ ಇನ್ನೊಂದು